ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್. ತುಂಬ ಊರುಗಳಲ್ಲಿ ಜಾತ್ರೆಗಳು ನಡೆಯುತ್ತೆ. ನೀವು ಜಾತ್ರೆಗಳಿಗೆ ಹೋಗ್ತಾ ಇರ್ತೀರಿ, ಬರ್ತಾ ಇರ್ತೀರಿ. ಕೆಲವೊಂದು ಜಾತ್ರೆಗಳ ಹೆಸರು ಕ್ಯಾಲೆಂಡ್ರಲ್ಲೇ ಇರೋಲ್ಲ. ಕೆಲವು ಹಳ್ಳಿಗಳಲ್ಲಿ ರೆಗ್ಯುಲರಾಗಿ ವರ್ಷಕ್ಕೊಂದ್ಸಲಿ ಜಾತ್ರೆ ನಡೆಯುತ್ತೆ, ಆದರೆ ಅದು ಕ್ಯಾಲೆಂಡ್ರಲ್ಲಿ ಮೆನ್ಷನ್ ಆಗಿರಲ್ಲ. ಹಾಗಾಗಿ ಕ್ಯಾಲೆಂಡ್ರಲ್ಲಿ ಇರೋ ಜಾತ್ರೆಗಳಾಗಲಿ ಇಲ್ದಿರೋ ಜಾತ್ರೆಗಳಾಗಲಿ ಇವೆಲ್ಲಗಳನ್ನ ಒಗ್ಗೂಡಿಸಿ ನಾನು ನಿಮಗೆ ತೋರಿಸ್ಬೇಕು ಅಂತ ಒಂದು ಐಡಿಯಾ ಬಂತು. ಹಾಗಾಗಿ ಈ ಪ್ರಯತ್ನಕ್ಕೆ ನಾನು ಕೈ ಹಾಕ್ತಾ ಇದ್ದೀನಿ. ಸೊ ಈ ನಮ್ಮೂರ ಜಾತ್ರೆಯಲ್ಲಿ ಆ ಊರಿನ ಬಗ್ಗೆ, ಆ ಜಾತ್ರೆಯ ವಿಶೇಷತೆ ಬಗ್ಗೆ, ಅಲ್ಲಿನ ಜನರ ಬಗ್ಗೆ, ಆಮೇಲೆ ಅಲ್ಲೇನಾದರೂ ಬೇರೆ ಸ್ಪೆಷಲ್ ಜಾಗಗಳಿದ್ದರೆ ಅದನ್ನೆಲ್ಲದನ್ನು ತೋರಿಸೋ ಪ್ರಯತ್ನವನ್ನು ನಾನು ಈ ನಮ್ಮೂರ ಜಾತ್ರೆ ಕಾನ್ಸೆಪ್ಟ್ ಮೂಲಕ, ಈ ವಿಡಿಯೋದ ಮೂಲಕ ಮಾಡೋ ಪ್ರಯತ್ನ ಮಾಡ್ತೀನಿ. ಜಾತ್ರೆ ಅಂದರೆ ಒಂದು ದೊಡ್ಡ ಸಂಭ್ರಮ. ಎಲ್ಲ ಜನರು ಬೇರೆ ಬೇರೆ ಊರುಗಳಲ್ಲಿರೋರು, ಅಂದರೆ ಸಿಟಿಗಳಲ್ಲಿ ಹೋಗಿ ಜೀವನ ಮಾಡ್ತಿರೋರು, ಅವರೆಲ್ಲ ತಮ್ಮ ಹಳ್ಳಿಗಳಿಗೆ ವಾಪಸ್ ಬರೋದು ಈ ಜಾತ್ರೆ ಅನ್ನೋ ಒಂದು ಕಾರ್ಯಕ್ರಮಕ್ಕೆ. ಬೇರೆ ಹಬ್ಬ ಹರಿದಿನಕ್ಕೆ ಎಲ್ಲರೂ ಬಂದು ಹೋಗ್ತಾರೆ, ಆದರೆ ಜಾತ್ರೆ ಅನ್ನೋದಕ್ಕೆ ಎಲ್ಲರೂ ಬಂದು ಸೇರ್ತಾರೆ. ಅದೊಂದು ಹಬ್ಬದ ವಾತಾವರಣ. ಅಂದರೆ ನಾವೆಲ್ಲ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ, ಅದೆಲ್ಲದಕ್ಕಿಂತ ಡಿಫ್ರೆಂಟಾಗಿ ನಮ್ಮೂರಲ್ಲಿ ನಾವು ಮಾಡೋ ದೊಡ್ಡ ಹಬ್ಬ ಅಂದರೆ ಅದು ಜಾತ್ರೆ. ಜಾತ್ರೆನ ಎಷ್ಟು ಎಂಜಾಯ್ ಮಾಡ್ತಾರೆ ಜನ ಅಂತ ಹೇಳಿದ್ರೆ, ಪಕ್ಕದೂರಲ್ಲಿರೋರು, ಅವರು ಇವರು ನೆಂಟರಿಷ್ಟರು ಎಲ್ಲರೂ ಮನೆಗೆ ಬರ್ತಾರೆ, ಜಾತ್ರೆಗೆ ಹೋಗ್ತಾರೆ. ಜಾತ್ರೆಯಲ್ಲಿರೋ ಒಂದಷ್ಟು ಮಾರಾಟಕ್ಕಿಟ್ಟಿರೋ ವಸ್ತುಗಳನ್ನ ತಗೊಳ್ತಾರೆ. ಆಮೇಲೆ ಅಲ್ಲೊಂದಿಷ್ಟು ಗೇಮ್ಸು ಅದು ಇದು ಎಲ್ಲ ಇರುತ್ತೆ. ಎಲ್ಲದನ್ನೂ ಎಂಜಾಯ್ ಮಾಡ್ತಾರೆ. ಎಂಜಾಯ್ ಮಾಡಿ ಮತ್ತೆ ತಮ್ಮ ಕೆಲಸದ ಜಾಗಗಳಿಗೆ ಹೋಗ್ತಾರೆ. ಈ ಎಲ್ಲ ಜಾತ್ರೆಗಳ ಕೇಂದ್ರ ಬಿಂದು ಏನು ಗೊತ್ತಾ? ಒಂದು ದೇವಸ್ಥಾನ. ಹತ್ತಾರು ಹಳ್ಳಿಗಳ ಜನರು ಆ ದೇವಸ್ಥಾನಕ್ಕೆ ಬಂದು ಪೂಜೆ ವಿಧಿವಿಧಾನಗಳನ್ನ ನಡೆಸಿ ತೇರನ್ನು ಎಳೆದು ಜಾತ್ರೆನ ತುಂಬ ಸಂಭ್ರಮದಿಂದ ಆಚರಿಸ್ತಾರೆ. ಈ ಥರ ಒಂದು ಜಾತ್ರೆಯನ್ನು ತೋರಿಸೋದಕ್ಕೆ ಅಂತೇಳಿ ನಾನೊಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮೂರ ಜಾತ್ರೆನ ಎಲ್ಲಿಂದ ಶುರು ಮಾಡೋದು, ಯಾವ ಜಾತ್ರೆಯಿಂದ ಶುರು ಮಾಡೋದು ಅಂತ ಯೋಚನೆ ಬಂದಾಗ ನನಗನ್ಸಿದ್ದು ಯಾಕೆ ನಮ್ಮೂರಿಂದಲೇ ಶುರು ಮಾಡಬಾರ್ದು ಅಂತ. ಹಾಗಾಗಿ ನಮ್ಮ ಕೊಡಗಿನ ಸೋಮವಾರಪೇಟೆಯ ಶಾಂತಳ್ಳಿ ಗ್ರಾಮದಲ್ಲಿ ಜಾತ್ರೆ ನಡೀತಾ ಇದೆ. ಆ ಜಾತ್ರೆನ ತೋರಿಸೋದಕ್ಕೆ ಅಂತ ನಾನು ಶಾಂತಳ್ಳಿಗೆ ಬಂದಿದ್ದೀನಿ. ಈ ಶಾಂತಳ್ಳಿಯಲ್ಲಿ ನಡೆಯೋ ಜಾತ್ರೆ ಬಗ್ಗೆ, ಇಲ್ಲಿರೋ ದೇವಸ್ಥಾನದ ಬಗ್ಗೆ, ಇಲ್ಲಿ ನಡೆಯೋ ಆಚಾರ ವಿಚಾರಗಳ ಬಗ್ಗೆ, ಹಾಗೂ ಇಲ್ಲಿ ನಡೆಯೋ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋದಲ್ಲಿ ಎಲ್ಲವನ್ನ ತೋರಿಸ್ತೀನಿ. ಓಕೆನಾ? ಹಾಗಿದ್ರೆ ಯಾಕೆ ತಡ, ಬನ್ನಿ ಜಾತ್ರೆ ನೋಡೋಣ. ಈ ಬೆಟ್ಟದಿಂದ ನೋಡಿದಾಗ ನಮ್ಮ ಶಾಂತಳ್ಳಿ ಹೀಗೆ ಕಾಣಿಸುತ್ತೆ. ಸೊ ಅದೇ ಊರಲ್ಲಿ ಜಾತ್ರೆ ನಡೀತಾ ಇದೆ. ಕುಮಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ, ಅಲ್ಲೇ ಜಾತ್ರೆ ನಡೀತಿರೋದು. ನಾನು 13ನೇ ತಾರೀಕು ಸಂಜೆ ಹೊತ್ತಿಗೆ, ಅಂದರೆ ಒಂದು 7:30-8 ಗಂಟೆ ಹೊತ್ತಿಗೆ ಹೋಗಿ ಕುಮಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಶೂಟ್ ಮಾಡ್ತಾಯಿದ್ದೆ. ಆವಾಗ ನನಗೆ ಧರ್ಮದರ್ಶಿ ಮಂಡಳಿಯವರು ಸಿಕ್ಕಿದ್ರು. ಅಧ್ಯಕ್ಷರು KM ಲೋಕೇಶ್, ಆಮೇಲೆ ಪ್ರಧಾನ ಕಾರ್ಯದರ್ಶಿ KK ಮುತ್ತಣ್ಣ, ಇವರೆಲ್ಲ ಇದ್ದರು. ಸೊ ಅವ್ರ ಜೊತೆ ಕೇಳಿದೆ, ಈ ಥರ ದೇವಸ್ಥಾನದ ಬಗ್ಗೆ ನಂಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ. ಅವರೆಲ್ಲ ನನ್ನ ಕೋರಿಕೆನ ಒಪ್ಕೊಂಡು ಮುತುವರ್ಜಿಯಿಂದ ಬಂದು ಕೂತು ದೇವಸ್ಥಾನದಲ್ಲಿ ನಡೆಯೋ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟರು. ಅಂದರೆ 13ನೇ ತಾರೀಕಿಂದ 17ನೇ ತಾರೀಕು ತನಕ ಏನೇನು ಕಾರ್ಯಕ್ರಮಗಳಿದೆ, ಆಮೇಲೆ ಇಲ್ಲಿನ ವಿಶೇಷತೆ ಏನು ಅನ್ನೋದನ್ನು ನನಗೆ ಪೂರ್ತಿಯಾಗಿ ಡೀಟೇಲ್ಸ್ ಕೊಟ್ಟರು. ಅವ್ರು ಏನು ಹೇಳಿದ್ರು ಅನ್ನೋದನ್ನು ನೀವು ಹಾಗೆ ಕೇಳಿಸ್ಕೋತಾ ವಿಡಿಯೋನ ನೋಡ್ತಾ ಹೋಗಿ. ಶ್ರೀ ಕುಮಾರಲಿಂಗೇಶ್ವರ ಜಾತ್ರೆ ತುಂಬ ಅನಾದಿ ಕಾಲದಿಂದ ಜಾತ್ರೆ ಮಾತ್ರ ನಡೀತಾ ಇತ್ತು. ಇಲ್ಲಿ ಜಾನುವಾರುಗಳ ಜಾತ್ರೆ ಸಹ ನಡೀತಾ ಇತ್ತು. ಸುಮಾರು 67 ವರ್ಷದಿಂದ ರಥವನ್ನು ಪ್ರಾರಂಭ ಮಾಡಿ ರಥೋತ್ಸವ ಮಾಡ್ತಾ ಇದ್ದೀವಿ. 67 ವರ್ಷದಿಂದ ಆಚೆಗೆ ಈ ದೇವಾಲಯ ಚೋಳರಾಜರ ಕಾಲದಲ್ಲಿ ಕಟ್ಟಿರಬಹುದು ಅಂತ ಒಂದು ಅಂದಾಜು. ಅಲ್ಲಿರೋ ನವಗ್ರಹ ಮಂಟಪದಲ್ಲಿರುವಂಥ ಚಿತ್ರದ ಮುಖೇನ, ವಾಸ್ತುಶಿಲ್ಪದ ಆಧಾರದ ಮೇಲೆ, ಅದರ ಮೇಲೆ ಅವ್ರದ್ದೊಂದು ಇದು ಚಿಹ್ನೆ ಇದೆ, ಮೀನಿನ ಆಕಾರದ. ಅದು ಚೋಳರಾಜರ ಚಿಹ್ನೆ ಹೇಳಿ ಗೊತ್ತಾಗಿದೆ. ಸಂಪೂರ್ಣ ಕಲ್ಲಿನ ಶಿಲೆಗಳಿಂದ ನಿರ್ಮಾಣ ಮಾಡಿರುವಂಥ ಈ ದೇವಾಲಯ ಅಂದಾಜು ಪ್ರಕಾರ 800 ವರ್ಷದ ಹಿಂದೆ ಮಾಡಿರುವಂಥ ಈ ದೇವಾಲಯ ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿವಸ ಈ ಜಾತ್ರೆ ನಡೀತಾ ಇದೆ. ಈ ಜಾತ್ರೆಗೆ ಈ ನಾಡಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು, ನಾಡಿನವರ ಜಾತ್ರೆ ಆಗಿ ಈ ಗ್ರಾಮದಲ್ಲಿ ಇದ್ರೂ
ಎಲ್ಲ ಗ್ರಾಮದ ಸುತ್ತಮುತ್ತ ಗ್ರಾಮದವರು ಎಲ್ಲರೂ ಸೇರ್ಕೊಳ್ತಾರೆ. ಹಾಗೆ ಈ ಜಾತ್ರೆ ನಡೆಯುವಾಗ ಅರಸುಬಲ ಸೇವೆ ಅಂತ ಬರುತ್ತೆ. ಅಲ್ಲಿ ಪುಷ್ಪಗಿರಿ ಬೆಟ್ಟದ ಮೇಲೆ ಹೋಗಿ ಅಲ್ಲಿ 2 ದಿವಸ ಒಂದು ದಿವಸ ದೇವಸ್ಥಾನದಲ್ಲಿ ಮತ್ತೊಂದು ದಿವಸ ಪುಷ್ಪಗಿರಿ ಮೇಲೆ ಅಲ್ಲೇ ವಾಸ್ತವ ಮಾಡಿ ಅದು ಬರೀ ಕಾಲಿನಲ್ಲಿ ಆ ಬೆಟ್ಟ ಕಟ್ಟಿ ಅಲ್ಲಿಂದ ನಡ್ಕೊಂಡು ಬರ್ತಾರೆ. ಅಲ್ಲಿಂದ ಬಂದು ದೇಣಿಗೆಗಳಲ್ಲಿ ದವಸ ಧಾನ್ಯ ಹಣ್ಣು ಫಲ ತಾಂಬೂಲಗಳನ್ನ ತಂದು ಅರಸುಬಲ ಸೇವೆ ದಿವಸ ಇಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಾರೆ. ಅದೇ ಥರ ತೋರ್ಪೆಟ್ಟಳ್ಳಿ ಮತ್ತು ಕೂತಿ ಕೆಲವರು ಈ ಭಾಗದವರು ಬರ್ತಾರೆ, ಪಕ್ಕದ ಕಲ್ತಾರ್ ಪೆಟ್ಟಳ್ಳಿಯವರು. ಇದೇ ರೀತಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಈ ಒಂದು ಪೂಜೆಗೆ ಬಂದು ಭಾಗವಹಿಸ್ತಾರೆ. ಮಾರನೇ ದಿವಸ ಮಹಾರಥೋತ್ಸವ ಮಧ್ಯಾಹ್ನ ಅಭಿಜಿತ್ ಲಗ್ನದಲ್ಲಿ ಈ ಒಂದು ರಥಚಾಲನೆ ಪ್ರಾರಂಭ ಆಗುತ್ತೆ. ಸುಮಾರು ಒಂದು ಅರ್ಧ ಕಿಲೋಮೀಟರ್ವರೆಗೆ ಒಂದು ನಮ್ಮದು ಗುಡಿ ಇದೆ, ಅಲ್ಲಿ ತನಕ ರಥವನ್ನು ಎಳ್ಕೊಂಡು ಹೋಗಿ ಭಕ್ತಾದಿಗಳು ವಾಪಸ್ ತಂದು ಇಲ್ಲಿ ಮಹಾಮಂಗಳಾರತಿ ಎಲ್ಲ ಮಾಡಿ ವಾಪಸ್ ತಂದು ಇಲ್ಲಿ ನಿಲ್ಲಿಸ್ತೀವಿ. ಈ ವಿವಿಧ ಇಲಾಖೆಯ ವಸ್ತು ಪ್ರದರ್ಶನಗಳು, ರೈತರಿಗೆ ಮಾಹಿತಿಗಳನ್ನ ಕೊಡುವ ಇಲಾಖೆಯವರು, ತೋಟಗಾರಿಕೆ, ಕೃಷಿ, ಆರೋಗ್ಯ ಇಲಾಖೆ, ಹಾಗೆ ಎಲ್ಲ ಗ್ರಾಮದವರು ಮಾಹಿತಿಗಳನ್ನ ಪಡ್ಕೊಳ್ತಾರೆ, ಇಲಾಖೆ ಮಾಹಿತಿಗಳನ್ನ ನೀಡ್ತಾರೆ. 2 ದಿವಸ 5,000ಕ್ಕಿಂತ ಹೆಚ್ಚು ಪ್ರತಿ ದಿವಸ ಸೇರ್ತಾರೆ. 2 ದಿವಸ ವಿಶೇಷವಾಗಿ ಇರುವಂಥ ದಿವಸ. ಅದೇ ರೀತಿಯ ಅನ್ನಪ್ರಸಾದ ವ್ಯವಸ್ಥೆ ಕೂಡ ನಾವು 2-3 ದಿವಸಗಳು ಬಂದಂಥ ಎಲ್ರಿಗೂ ವ್ಯವಸ್ಥೆ ಮಾಡ್ತೀವಿ. ಈ ದೇವಾಲಯಕ್ಕೆ ತುಂಬ ಎಲ್ಲ ಗ್ರಾಮದವರು ಕೂಡ ಅಭಿವೃದ್ಧಿಗೆ, ಅನ್ನದಾನಕ್ಕೆ ತುಂಬ ಧನ ಸಹಾಯವನ್ನು ನೀಡ್ತಾರೆ. ದವಸ ಧಾನ್ಯ, ಅಕ್ಕಿ, ಅವರು ಏನೇ ಇರುತ್ತೆ ಅದನ್ನು ತಂದಿಲ್ಲಿ ಹೋಗ್ತಾರೆ. ಅದನ್ನು ನಾವು ಈ ಒಂದು ಅನ್ನದಾನಕ್ಕೆ ಅದನ್ನು ಉಪಯೋಗಿಸ್ತೀವಿ. ಕಾಣಿಕೆಗಳು ಕೂಡ ಕೊಡ್ತಾರೆ. ಪ್ರತಿ ಗ್ರಾಮದ ಅಧ್ಯಕ್ಷರುಗಳಿಗೆ ಹೇಳಿರ್ತೀವಿ, ಅವರು ಅವರ ಶಕ್ತಿ ಅನುಸಾರ ಎಲ್ಲ ಈ ಸುತ್ತಮುತ್ತ ಈ ಸಾಂತಳಿ ಇದು ಹೋಬಳಿ ಕೇಂದ್ರ, ಇದಕ್ಕೆ ಸಂಬಂಧಪಟ್ಟಂತ ರೆವಿನ್ಯೂ ಗ್ರಾಮಗಳು, ಉಪಗ್ರಾಮಗಳು, ಎಲ್ಲ ಗ್ರಾಮದವರು ಇಲ್ಲಿ ತಂದು ಅವರ ಧನ ಸಹಾಯವನ್ನು ಕೊಟ್ಟು ಹೋಗ್ತಾರೆ. ಆಮೇಲೆ ಗ್ರಾಮದವರು ಕೂಡ ಸುಮಾರು 8-10 ದಿವಸ ಇದನ್ನು ಶುಚಿ ಮಾಡಿ ಇದಕ್ಕೆ ತೋರಣ ಇದೆಲ್ಲ ಮಾಡೋದ್ರ ಜೊತೆಗೆ ಪೂಜೆಗಳಲ್ಲಿ ಭಾಗವಹಿಸ್ತಾರೆ. ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಯಶಸ್ವಿಯಾಗಿ ನಡೀತಾ ಇದೆ. ಈ ಜಾತ್ರಾ ಪ್ರಯುಕ್ತ ಆಟೋಟಗಳನ್ನು ಕೂಡ ಏರ್ಪಡಿಸಿ ಥ್ರೋಬಾಲು, ಕಬಡ್ಡಿ, ವಾಲಿಬಾಲು, ಹಗ್ಗ ಜಗ್ಗಾಟ, ಒಂದೊಂದು ಸಂದರ್ಭ ಗುಡ್ಡಗಾಡು ಓಟ, ಈ ಥರದ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಹೆಚ್ಚು ಜನನ ಆಕರ್ಷಣೆ ಮಾಡ್ತಾರೆ. ಭಾಳ ಸಂತೋಷದಿಂದ ಬಂದು ಭಾಗವಹಿಸ್ತಾರೆ. 2 ದಿವಸ ಆಟೋಟಗಳು ನಡೀತಿದೆ. ಕೊನೆ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾಲಾ ಮಕ್ಕಳದು, ಸಾರ್ವಜನಿಕರದ್ದು ಇರುತ್ತೆ. ಅಲ್ಲಿ ಕೂಡ ಸಾಕಷ್ಟು ಜನರು ಭಾಗವಹಿಸ್ತಾರೆ. ಇದಾಗಿತ್ತು ನಮ್ಮ ದೇವಸ್ಥಾನದ ಇತಿಹಾಸದ ಬಗ್ಗೆ ಹಾಗೂ ಜಾತ್ರೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೆ ಸುಬ್ಬಯ್ಯ ಅವರು ತಿಳಿಸ್ಕೊಟ್ಟ ಮಾಹಿತಿ. ಸೊ ಬೋರ್ ಹೊಡಿತಿದ್ಯಾ? ಹಾಗಿದ್ರೆ ಒಂದ್ಸಲಿ ಹಂಗೆ ರೌಂಡ್ ಹೊಡ್ಕೊಂಡು ಬರೋಣ ಬನ್ನಿ. ಹಲೋ ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಎಲ್ಲೂ ಹೇಗಿದ್ದೀರಾ? ಅಣ್ಣ ತಂಗಿ ಅಕ್ಕ ತಮ್ಮ ಬನ್ನಿ ಎಲ್ಲೂ ಜಾತ್ರೆಗೋಗೋಣ. ಇದು ನಮ್ ಜಾತ್ರೆ, ನಮ್ಮೂರ ಜಾತ್ರೆ. 10 ಜನ ಸೇರೋ ಜನ ಜಾತ್ರೆ. ಬನ್ನಿ ಎಲ್ರು ದೇವಸ್ಥಾನದಲ್ಲಿ ಸೇರೋಣ, ಆ ದೇವ್ರಿಗೆ ಕೈ ಮುಗ್ದು ಸೇವೆ ಮಾಡೋಣ. ವರ್ಷಕ್ಕೊಂದು ದಿನ ಎಲ್ಲ ಮರ್ತು ಚೆನ್ನಾಗಿರೋಣ. ಈ ಜಾತ್ರೆ ನೋಡೋಣ ಅಂತ ನಾನ್ ಸಿಟಿಯಿಂದ ಬಂದೆ. ಹೇಯ ಬಾರೋ ಮಗ್ನೆ ಹೇಗಿದ್ದೀಯಾ ಅಂದ್ರು ನನ್ ತಂದೆ. ಅಣ್ಣ ಬಾರೋ ನಂಗೆ ಗೊಂಬೆ ಕೊಡ್ಸು ಅಂದ್ಲು ತಂಗಿ. ಹೇ ಊಟ ಮಾಡಿಕೊಂಡು ಸುತ್ತಕ್ಕೋಗು ಅಂದ್ಲು ನಮ್ಮನೆ ನಿಂಗಿ. ಬಾರೋ ಮಾವ ಯಾವತ್ತೇ ಅಂತ ಅಂದ್ರು ದಾರಿಲ್ ಸಿಕ್ಕಿದ್ದು ಫ್ರೆಂಡ್ಸ್. ಒಟ್ನಲ್ಲಿ ಜಾತ್ರೆ ಹೋಗೋದೆ ನಮ್ ವರ್ಷ ಕನ್ಸು. ಇದು ನಮ್ಮ
ನಮಸ್ಕಾರ, ಎಲ್ಲೂ ಹೇಗಿದ್ದೀರಾ? ಎಲ್ಲಿಗೂ ನಮಸ್ಕಾರ, ಎಲ್ಲೂ ಹೇಗಿದ್ದೀರಾ? ಅಣ್ಣ ತಂಗಿ ಅಕ್ಕ ತಮ್ಮ ಬನ್ನಿ ಎಲ್ಲೂ ಜಾತ್ರೆಗೋಗೋಣ. ಹಲೋ, ಎಲ್ರಿಗೂ ನಮಸ್ಕಾರ, ಎಲ್ಲೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ, ಎಲ್ಲೂ ಹೇಗಿದ್ದೀರಾ? ಅಣ್ಣ ತಂಗಿ ಅಕ್ಕ ತಮ್ಮ ಬನ್ನಿ ಎಲ್ಲೂ ಜಾತ್ರೆಗೋಗೋಣ. ಇದು ನಮ್ ಜಾತ್ರೆ, ನಮ್ಮೂರ ಜಾತ್ರೆ, ಸೇರೋ ಜನ ಜಾತ್ರೆ. ಬನ್ನಿ ಎಲ್ರೂ ದೇವಸ್ಥಾನದಲ್ಲಿ ಸೇರೋಣ, ಆ ದೇವ್ರಿಗೆ ಕೈ ಮುಗ್ದು ಸೇವೆ ಮಾಡೋಣ. ವರ್ಷಕ್ಕೊಂದು ದಿನ ಎಲ್ಲ ಮರ್ತು ಚೆನ್ನಾಗಿರೋಣ. ಈ ಜಾತ್ರೆ ನೋಡೋಣ ಅಂತ ನಾನ್ ಸಿಟಿಯಿಂದ ಬಂದೆ. ಹೇಯ ಬಾರೋ ಮಗ್ನೆ ಹೇಗಿದ್ದೀಯಾ ಅಂದ್ರು ನನ್ ತಂದೆ. ಅಣ್ಣ ಬಾರೋ ನಂಗೆ ಗೊಂಬೆ ಕೊಡ್ಸು ಅಂದ್ಲು ತಂಗಿ. ಊಟ ಮಾಡಿಕೊಂಡು ಸುತ್ತಕ್ಕೋಗು ಅಂದ್ಲು ನಮ್ಮನೆ ನಿಂಗಿ. ಬಾರೋ ಮಾವ ಯಾವಾಗ ಬಂದೆ ಅಂತ ಅಂದ್ರು ದಾರಿಲ್ ಸಿಕ್ಕಿದ್ದು ಫ್ರೆಂಡ್ಸು. ಒಟ್ನಲ್ ಜಾತ್ರೆ ಹೋಗೋದೆ ನಮ್ ವರ್ಷ ಕನ್ಸು. ಇದು ನಮ್ ಜಾತ್ರೆ, ನಮ್ಮೂರ ಜಾತ್ರೆ, ಹತ್ತೂರ ಜನ ಸೇರೋ ಜನ ಜಾತ್ರೆ. ಇದು ನಮ್ ಜಾತ್ರೆ, ನಮ್ಮೂರ ಜಾತ್ರೆ, ಹತ್ತೂರ ಜನ ಸೇರೋ ಜನ ಜಾತ್ರೆ. ಈ ಎಲ್ಲರಿಗೂ ನಮಸ್ಕಾರ, ಎಲ್ಲೂ ಹೇಗಿದ್ದೀರಾ? ಎಲ್ಲಿಗೂ ನಮಸ್ಕಾರ, ಎಲ್ಲೂ ಹೇಗಿದ್ದೀರಾ? ಅಣ್ಣ ತಂಗಿ ಅಕ್ಕ ತಮ್ಮ ಬನ್ನಿ ಎಲ್ಲೂ ಜಾತ್ರೆಗೋಗೋಣ. ಇದು ನಮ್ ಜಾತ್ರೆ, ನಮ್ಮೂರ ಜಾತ್ರೆ, ಹತ್ತೂರ ಜನ ಸೇರೋ ಜನ ಜಾತ್ರೆ. ಇದು ನಮ್ ಜಾತ್ರೆ, ನಮ್ಮೂರ ಜಾತ್ರೆ, ಹತ್ತೂರ ಜನ ಸೇರೋ ಜನ ಜಾತ್ರೆ. ಜಾತ್ರೆನ ನೋಡಿದ್ರಲ್ವಾ, ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ 3 ಪಾರ್ಟ್ ಬರೋದಿದೆ, ಅಂದರೆ 3 ಭಾಗಗಳಾಗಿ ಶಾಂತಡಿ ಜಾತ್ರೆಯ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.